ಹಲೋ, ಮತ್ತೊಮ್ಮೆ ಎಲ್ರಿಗೂ ನಮ್ಮ ಯುಕೆ ಇಂಗ್ಲಿಷ್ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಾವು ಕಳೆದ ವಿಡಿಯೋಗಳಲ್ಲಿ ಏನ್ ಮಾಡಿದ್ವಿಪ್ಪ ಅಂತಾರೆ, ಆಕ್ಟಿವೈಸ್ ಪ್ಯಾಸಿವೈಸ್ ಅನ್ನ ನಾವು ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ಹೇಳಿದ್ವಿ. ಜೊತೆಗೆ ವಿವಿಧ ಎಕ್ಸಾಮಿನೇಷನ್ ಒಳಗೆ ಬಂದಿರತಕ್ಕಂತ ಪ್ರಶ್ನೆಗಳನ್ನ ಬಿಡಿಸಿ, ಜೊತೆಗೆ ಕೊನೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು 5 ಪ್ರಶ್ನೆಯನ್ನ ಬಿಡ್ಸಾಕಂತ ಹೇಳಿ ಏನ್ ಮಾಡಿದ್ವಿ, ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ವಿ. ಅದರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ, ನನಗೆ ಸುಮಾರು ಜನ ಪರ್ಸನಲಿ ಮೆಸೇಜ್ ಮಾಡಿದಾರ, ಹಂಗ ಕಮೆಂಟ್ ಬಾಕ್ಸ್ ಒಳಗೂ ಕೂಡ ಸ್ವಲ್ಪ ಚರ್ಚೆ ಆಗ್ಯದ. ಅಲ್ಲಿ ಸಮಸ್ಯೆ ಆಗಿರ್ತಕ್ಕಂಥ ಉಳಿಕಿದ್ದು ಎಲ್ಲಾನು ಬಿಡಿಸಿದಾರೆ, ಎಲ್ಲಾನು ಸರಿಯಾಗಿ ಬಿಡಿಸಿದಾರ. ಸಮಸ್ಯೆ ಆಗಿರ್ತಕ್ಕಂಥ 2 ಪ್ರಶ್ನೆಗಳದಾವ. ಆ 2 ಪ್ರಶ್ನೆಗಳನ್ನ ನಾನು ಇವತ್ತಿಲ್ಲಿ ಬಿಡಿಸಿ ಆಮೇಲೆ ಮುಂದಕ್ಕೆ ಅದು ಯಾಕೆ ಹಂಗ ಅಂತೇಳಿ. ಈಗ ನೋಡ್ರಿ, ಒಂದೇದು ಯಾವ್ದಪ್ಪ ಅಂತಾರ, ವೈ ಡಿಡ್ ಯು ಪನಿಷ್ ಹಿಮ್, ಇದು ಒಂದು. ಎರಡನೇದು, ಯು ಮಸ್ಟ್ ಒಬೇ ದ ರೂಲ್ಸ್. ಇವು ಎರಡನ್ನು ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ತೀವಿ. ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಷನ್ ಏನ್ ಮಾಡ್ಕೊಂಡಿರಪ್ಪ ಅಂತಂದ್ರೆ, ಇದನ್ನ ನಾನು ಹೇಳಿದಾಗ ಏನ್ ಹೇಳಿದ್ದೆ, WH ಕ್ವಶನ್ ಬಂದಾಗ WH ಕ್ವಶನ್ ಏನ್ ಮಾಡ್ಬೇಕು, ಫಸ್ಟ್ಗೆ ಹಾಕ್ಬೇಕು ಅಂತ ಹೇಳಿದ್ದೆ. ಆದ್ರ ಹೂಗ್ ಮಾತ್ರ, ಯಾವ್ದಕ್ಕೆ ಹೂ ಅಂದ್ರೆ ಏನು, ಯಾರು ಅಂತ ಹೇಳಿ. ಹೌದಾ? ಹೂ ಅಂದ್ರೆ ಏನು, ಯಾರು ಅಂತೇಳಿ. ಯಾರು ಅಂದಾಗ ಒಬ್ಬ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದಾಗ ನಾವು ಯಾರಿಂದ ಅಂತ ಹೇಳಿ ಏನ್ ಮಾಡ್ಕೋತೀವಿ, ಮುಂದೆ ಸ್ಪೆಸಿಫೈಸ್ ಮಾಡುವಾಗ ಯಾರಿಂದ ಅಂತ ಆಗ್ತದೆ. ಸೊ ಹಾಗಾಗಿ ಹೂಮ್ ಇರ್ತದಲ್ಲ, ಹೂಮ್ ಮುಂದೆ ಬೈ ಹಚ್ಬೇಕು ಅಂತ ಹೇಳಿದ್ದೆ. ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಯಾರಪ್ಪ ಅಂತಾರ, ವೈ ಮುಂದೆ ಬಾಯ್ ಹಚ್ಚೇರಿ, ವೈ ಮುಂದ ಬಾಯ್ ಹಚ್ಚೇರಿ. ಇದು ತಪ್ಪಾಕತ್ತೆ. ಯಾಕಂದ್ರೆ ವೈ ಇದ್ದಿದ್ರ ಅರ್ಥ ಏನು, ಏಕೆ. ಇದೇನ್ ಕೇಳಾಕತ್ತೈತಿ, ಇಲ್ಲಿ ರೀಸನ್ ಕೇಳಾಕತ್ತೈತಿ. ಏನ್ ಕೇಳಾಕತ್ತೈತ್ರಿ, ರೀಸನ್ ಕೇಳಾಕತ್ತೈತಿ. ರೀಸನ್ ಕೇಳೋದ್ರಿಂದ ಏನಾಗತ್ತೆ, ಇದು ನಾವು ಇಲ್ಲಿ ಬೈ ಹಚ್ಚಬಾರ್ದ್ರಿ, ಎದಕ್ಕ, ವೈಗೆ. ಆದ್ರೂ ಕೂಡ WH ಕ್ವಶನ್ ಇರೋದ್ರಿಂದ ಅದನ್ನ ಮೊದಲು ಬರಿಬೇಕ್ರಿ, ವೈ ಅಂತೇಳಿ. ಇನ್ನು ಉಳಿತೇನೇನ್ರಿ, ಡಿಡ್ ಯು ಪನಿಷ್ ಹಿಮ್. ಡಿಡ್ ಇದ್ದಿದ್ದು ಏನಾಕತಿ, ಡಿಡ್ ಇದ್ದಾಗ ಆಕ್ಸಿಲರಿ ಏನ್ ಚೇಂಜ್ ಆಕತಿ ಅಂತ ಹೇಳಿ ನಾನು, ವಾಸ್ ಆರ್ ವೇರ್ ಆಕತಿ. ಹಿಮ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಪದ ರೀ. ಸೊ ಇಲ್ಲಿ ಏನ್ ಬರಿತೀವಿ ನಾವು, ವೈ ವಾಸ್. ಓಕೆ, ಇದನ್ನ ಯು ಏನಪ್ಪ ಅಂದ್ರ ಸಬ್ಜೆಕ್ಟ್ ಐತಿ, ಇದು ಅಬ್ಜೆಕ್ಟ್ ಆಕತ್ರಿ. ಅಬ್ಜೆಕ್ಟ್ ಅನ್ನ ಬರ್ಕೊಂಡ್ಬಿಟ್ರಿ ಯು. ಇನ್ನು ಅಬ್ಜೆಕ್ಟ್ ಇದ್ದಿದ್ದು ಏನಾಯ್ತು, ಸಬ್ಜೆಕ್ಟ್ ಐತಿ. ನೋಡ್ರಿ, ಸಬ್ಜೆಕ್ಟ್ ಹಿ ಇದ್ದಾಗ ಅಬ್ಜೆಕ್ಟ್ ಆದಾಗ ಹಿಮ್ ಆಕತಿ. ಅದ ಹೊಳ್ಳಿ ಸಬ್ಜೆಕ್ಟ್ ಆತ್ಪ ಅಂದ್ರೆ ಏನಾಕತಿ, ಅದು ಹಿ ಆಕತಿ. ವೈ ವಾಸ್ ಹಿ. ಇನ್ ನೆಕ್ಸ್ಟ್ ಏನ್ರಿ, ಪನಿಷ್. ಯಾವ್ದ ಕ್ರಿಯಾಪದ 1ನೇ ರೂಪದೊಳಗಿರ್ಲಿ ಅಥವಾ 2ನೇ ರೂಪದೊಳಗಿರ್ಲಿ, ಅದನ್ನ ಏನ್ ಮಾಡ್ಬೇಕು ನಾವು, 3ನೇ ರೂಪದೊಳಗ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. ಅದಕ್ಕೆ ಇದನ್ನೇನ್ ಮಾಡ್ತೀರಿ ನೀವು, ಪನಿಷ್ಡ್ ಮಾಡ್ತೀರಿ. ಇನ್ನು ಲಾಸ್ಟ್ ಏನಪ್ಪಾ ಅಂತಾರ, ಅಬ್ಜೆಕ್ಟ್ ಗಿಂತ ಮುಂಚೆ ಏನ್ ಹಚ್ತೀವಿ, ಬೈ. ಕ್ವಶನ್ ಮಾರ್ಕ್ ಮರೆಯಾಗಿಲ್ಲ, ಯಾಕಂದ್ರೆ ಕ್ವಶನ್ ಇತ್ತು. ಸೊ ಇದು ನಿಮ್ ಉತ್ತರ. ಏನಪ್ಪಾ ಅಂದ್ರ, ವೈ ವಾಸ್ ಹಿ ಪನಿಷ್ಡ್ ಬೈ ಯು. ಅವನು ನಿನ್ನಿಂದ ಯಾಕೆ ಶಿಕ್ಷಿಸಲ್ಪಟ್ಟ ಅಂತಕ್ಕಂಥದ್ದು. ಹೌದಾ? ಇದು ಒಂದಾತ್ರಿ, ಇದು ಕ್ಲಿಯರ್ ಆತ್. ಐ ಥಿಂಕ್ ಇದು ತಿಳಿದತಿ ಅನ್ಕೊಂಡೇನಿ ನಾನು. ನೋಡ್ರಿ, ಹೂ ಇದ್ದಾಗ ಮಾತ್ರ ಫಸ್ಟ್ಗೆ ಏನ್ ಹಚ್ತೀರಿ ನಾವು, ಬೈ ಹೂಮ್ ಅಂತ ಹಚ್ತೀವಿ. ಯಾಕಪ್ಪ ಅಂದ್ರೆ ಯಾರಿಂದ ಅಂತ ಕೇಳ್ತೀವಿ. ಉಳಿಕಿದ್ದು ಯಾರು ಅಂತಕ್ಕಂಥದ್ದು ಬರುದಿಲ್ಲ ಅಲ್ಲಿ. ಉಳಿಕಿದ್ದು ವಾಟ, ವಿಚ್ಚ, ಹೆಣ್ಣ, ವೈ ಏನ್ ಬರ್ತಾವಲ್ಲ ಅವತ್ನ ಏನ್ ಮಾಡ್ಬೇಕು, ಆಸ್ ಯೂಶುವಲ್ ಅವತ್ನ ಯೂಸ್ ಮಾಡ್ಕೊಳ್ಬೇಕು. ಮುಂದಿನ ಸೆಂಟೆನ್ಸ್ ಅನ್ನ ಪ್ಯಾಸಿವೈಸ್ ಅನ್ನ ಮಾಡ್ಲಿಕ್ಕೆ ಏನ್ ಫಾಲೋ ಮಾಡ್ತೀವಲ್ಲ ಅದೇ ರೂಲ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕು. ಇನ್ನು ಮತ್ತೊಂದು ಯಾವ್ದಪ್ಪ ಅಂತಾರೆ, ಯು ಮಸ್ಟ್ ಒಬೇ ದ ರೂಲ್ಸ್. ನಾ ಹೇಳಿದ್ದೆ, ನೀವು ಪ್ರಾಕ್ಟೀಸಿಗೆ ಕೊಟ್ಟಂದ್ರೆ ಅಷ್ಟೇನು ಈಸಿ ಅದಾವ ಅಂತ ತಿಳ್ಕೊಬೇಡ್ರಿ. ಇದ್ರಾಗೂ 1-2 ಸಮಸ್ಯೆ ಹಾಕವ ನಿಮ್ಗೆ ಅಂತೇಳಿ. ನಾನ್ ಥಿಂಕ್ ಮಾಡಿದ್ದು ಇದ ಸಮಸ್ಯೆ ಆಕಂತ ತಿಳಿದಿರ್ಲಿಲ್ಲ, ಈ ಸಮಸ್ಯೆ ಆಕತ್ ನಿಮ್ಗಂತ ತಿಳ್ಕೊಂಡಿದ್ದೆ. ಯಾಕಪ್ಪ ಅಂತಂದ್ರೆ, ನಾನು ಹೇಳಿದ್ದೇನಪ್ಪ ಅಂದ್ರೆ, ಇಂಪರೇಟಿವ್ ಸೆಂಟೆನ್ಸ್ ಒಳಗ ಲೆಟ್ ಹಚ್ಚಿ ಮಾಡ್ತಕ್ಕಂಥದ್ದನ್ನ ಹೇಳಿದ್ದೆ. ಹೌದಾ? ಆದ್ರ ಯಾವಾಗ ಇಲ್ಲೈತ್ ನೋಡ್ರಿ, ಮಸ್ಟ್, ಕ್ಯಾನ, ಕುಡ್ಡ, ಶುಡ್ಡ, ಇವುಗಳನ್ನ ನಾವ್ ಏನಂತ ಕರಿತೀವಿ, ಮಾಡಲ್ಸ್ ಅಂತ ಕರಿತೀವಿ. ಏನ, ಮಾಡಲ್ಸ್. ಈ ಮಾಡಲ್ಸ್ ಬಂದಾಗ ನಾವು ಇಂಪರೇಟಿವ್ ಸೆಂಟೆನ್ಸ್ ಏನ್ ಮಾಡಂಗಿಲ್ರಿ, ರೂಲ್ ಏನೈತಲ್ಲ ಆ ರೂಲ್ ಅಪ್ಲೈ ಮಾಡಂಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ಏನ್ ಮಾಡ್ತೀರಿ, ಅಬ್ಜೆಕ್ಟ್ ಇದ್ದಿದ್ದನ್ನ ಮೊದಲ ಸಬ್ಜೆಕ್ಟ್ ಮಾಡ್ಕೋತೀರಿ, ದ ರೂಲ್ಸ್.
ಯಾಜ್ ಇಸ್ ಇಟ್ ಹೆಂಗಿದ್ ಐತ್ ನೋಡ್ರಿ ಮಸ್ಟ್ ಅದನ್ನ ಎಬಿಸಿಡುದ್ರಿ. ದ ರೂಲ್ಸ್ ಮಸ್ಟ್. ಇದಾದ ನಂತರ ಇದ್ರ ಮುಂದೆ ಏನ್ ಹಚ್ಕೋಬೇಕು, ಬಿ ಹಚ್ಬೇಕು. ಸೊ ಯಾವಾಗ ಮಾಡಲ್ಸ್ ಇರ್ತತ್ಲ ಅಲ್ಲಿ ಏನ್ ಮಾಡಂಗಿಲ್ಲ, ಲೆಟ್ ಹಚ್ಚೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ತೀರಿ, ಮಸ್ಟ್ ಹಚ್ತೀರಿ. ದ ರೂಲ್ಸ್ ಮಸ್ಟ್ ಬಿ. ಒಬೆ ಇದ್ದಿದ್ದನ್ನ ಥರ್ಡ್ ವರ್ಕ್ ಮಾಡ್ತೀರಿ, ಒಬೇಡ್ ಹಾಕತಿ. ಒಬೇಡ್ ಬೈ ಯು. ಕಲಾಸ್. ಇಷ್ಟ ಆಯ್ತು ನೋಡ್ರಿ. ಮಾಡಲ್ಸ್ ಇದ್ದಾಗ ಅದನ್ನ ಎತ್ತಿಡ್ಬೇಕು, ಅದ್ರ ಮುಂದೆ ಬಿ ಹಚ್ಬೇಕು, ವಿ3 ಮಾಡ್ಕೊಳ್ಬೇಕು. ವಿ3 ಮಾಡ್ಕೊಂಡ ಬೈ ಹಚ್ಚಿ ಸಬ್ಜೆಕ್ಟ್ ಇದ್ದಿದ್ದ ನಾನು ಅಬ್ಜೆಕ್ಟ್ ಮಾಡಿ ಇಟ್ರಪ್ಪ ಅಂತಾರೆ ನಿಮಗೆ ಕೆಲಸ ಮುಗೀತು. ಸೊ ಇಲ್ಲಿ ತನಕ ನಾನು ನಿಮಗೆ ಏನಪ್ಪಾ ಅಂತಂದ್ರೆ ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಹೇಳಿದ್ದೆ. ಇನ್ನೂ ಏನಾದರೂ ಇದರ ಸಂಬಂಧಪಟ್ಟಂಥದ್ದು ಏನಾದರೂ ನಿಮಗೆ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನೀವು ನನಗೇನು ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಹಾಕಿರಪ್ಪ ಅಂತಾರೆ ಅದನ್ನ ನಾನು ಏನು ಮಾಡ್ತೀನಪ್ಪ ನಿಮಗೆ ಅದನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲಾನು ನಾನು ಬರ್ದತ್ತಂತದ್ದಲ್ಲ, ನನಗೆ ಎಷ್ಟು ಗೊತ್ತದಲ್ಲ ಅಷ್ಟು ನಿಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮಗೆ ಬಹಳ ದಿನಗಳಿಂದ ನಮ್ಮ ವಿದ್ಯಾರ್ಥಿ ಒಬ್ಬ ಸರ್ ಜಾಬ್ ಅಪ್ಲಿಕೇಶನ್ ಬರೀದ್ ಹೆಂಗೆ ರೀ, ಜಾಬ್ ಅಪ್ಲಿಕೇಶನ್ ಬರೀದ್ ಹೆಂಗೆ ರೀ ಅಂತೇಳಿ ಬಹಳಷ್ಟು ಸರ್ತಿ ಕಮೆಂಟ್ ಹಾಕ್ಯಾನ. ಇವತ್ತು ನನಗೆ ಅದು ವಿಡಿಯೋ ಹೋದ ನಂತರ ನನ್ನ ತಲೆಯೊಳಗೆ ಇರಲಿಲ್ಲ. ಮೊನ್ನೆ ಸರ್ಚ್ ಮಾಡುವಾಗ ಹಂಗ ವಿಡಿಯೋ ನೋಡಿದಾಗ ನೆನಪಿ ಬಂತು. ಆ ವಿದ್ಯಾರ್ಥಿಗೋಸ್ಕರ, ಆ ಒಬ್ಬ ಆಕಾಂಕ್ಷಿಗೋಸ್ಕರ ನಾನು ಇವತ್ತು ಜಾಬ್ ಅಪ್ಲಿಕೇಶನ್ ಹೆಂಗೆ ಬರೆಯೋದು ಅನ್ನೋದನ್ನ ವಿಶೇಷವಾಗಿ ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತೇನು ಮಾಡೋಣಪ್ಪ ಅಂದ್ರೆ ಜಾಬ್ ಅಪ್ಲಿಕೇಶನ್ ಅನ್ನ ನಾವು ಹೆಂಗೆ ಬರೀಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಜಾಬ್ ಅಪ್ಲಿಕೇಶನ್ ಹೆಂಗೆ ಬರೀಬೇಕು ಅಂದಾಗ ಒಂದ್ ತಲೆಯಾಗಿರ್ಲಿ ನಮ್ಗೆ. ಅಪ್ಲಿಕೇಶನ್ ಅಂದಾಗ, ಜಾಬ್ ಅಪ್ಲಿಕೇಶನ್ ಅಂದಾಗ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ಗಳೆಲ್ಲ ಹೆಂಗ್ರಿ ಲೆಟರ್ಸ್ ಒಳಗೆ ಬರ್ತಾವ. ಅಂದ್ರ ಲೆಟರ್ಗಳು ನಾವು ಬರೀತಕ್ಕಂಥ ಪತ್ರಲೇಖನಗಳು ಹೆಂಗದಾವು, ಕೆಲವೊಂದಿಷ್ಟು ವ್ಯಾವಹಾರಿಕ ಪತ್ರಗಳು ಅಂತ ಕರಿತೀವಿ. ಏನು ಕೆಲವೊಂದಿಷ್ಟನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಇನ್ಫಾರ್ಮಲ್ ಲೆಟರ್ಸ್ ಏನು ಕರಿತೀವಲ್ಲ ಆ ಲೆಟರ್ಸ್ಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಅದೇ ಈ ಜಾಬ್ ಅಪ್ಲಿಕೇಶನ್ ಕೂಡ ಎದರೊಳಗೆ ಬರ್ತದಪ್ಪ ಅಂತಾರೆ ವ್ಯಾವಹಾರಿಕ ಪತ್ರದೊಳಗೆ ಬರ್ತದೆ. ಈ ವ್ಯಾವಹಾರಿಕ ಪತ್ರದೊಳಗೆ ಬರ್ತಕ್ಕಂಥ ಜಾಬ್ ಅಪ್ಲಿಕೇಶನ್ ಅನ್ನ ಬರಿಬೇಕಾದಾಗ ಸುಮಾರು 9 ಸ್ಟೆಪ್ಗಳನ್ನ ಅಂದ್ರೆ 9 ಹಂತಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಅದರಂತೆ ನಾವು ಬರೆದಿದ್ದಾದ್ರೆ ಜಾಬ್ ಅಪ್ಲಿಕೇಶನ್ ಪರಿಣಾಮಕಾರಿ ಆಕತಿ, ಇಲ್ಲಾಂದ್ರೆ ಪರಿಣಾಮಕಾರಿ ಆಗಂಗಿಲ್ಲ. ಸಿಕ್ಕಂಗ ಲೆಟರ್ ಬರೋದು ನನ್ನ ಒಬ್ಬ ಕೆಲ್ಸಕ್ಕೆ ತಗೋರಿ ಅಂದ್ರೆ ಯಾರು ತಗೊಳಂಗಿಲ್ಲ. ಸೊ ಅದಕ್ಕೆ ಅದನ್ನ ಹೆಂಗೆ ಬರಿಬೇಕು ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣಪ್ಪ ಅಂತಾರೆ ಇವತ್ತು ಅಧ್ಯಯನ ಮಾಡೋಣ. ಅದ್ರೊಳಗೆ ನೋಡ್ರಿ ಹೆಂಡ್ ಏನಪ್ಪಾ ಅಂದ್ರೆ ನಾವು ನೋಡ್ಬೇಕಾಗಿದ್ದೇನು, ಹೆಂಡ್ ರೈಟಿಂಗ್ ಅ ಜಾಬ್ ಅಪ್ಲಿಕೇಶನ್ ಫಾಲೋ ದೀಸ್ ಮೇನ್ ಸ್ಟೆಪ್ಸ್. ಅಂದ್ರೆ ಈಗ ನಾ ಹೇಳ್ತಿರ್ತಕ್ಕಂಥ ಒಂದೊಂದೇ ಹಂತಗಳನ್ನ ಏನ್ ಮಾಡ್ರಿ ನೀವು ಬಳಸ್ಕೊಂಡ್ರಪ್ಪ ಅಂತಂದ್ರೆ ಅನುಕೂಲ ಆಗ್ತದ. ಅದ್ರೊಳಗ ಒಂದನೇ ಹಂತ ಯಾವ್ದಪ್ಪ ಅಂತಂದ್ರೆ ರೈಟ್ ಯುವರ್ ಅಡ್ರೆಸ್ ಯೂಶುವಲಿ ಅಟ್ ದ ಟಾಪ್ ಆಫ್ ರೈಟ್ ಆರ್ ಲೆಫ್ಟ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಡ್ ಫಾರ್ಮ್. ನೋಡ್ರಿ, ಜಾಬ್ ಅಪ್ಲಿಕೇಶನ್ ಅನ್ನ ಬರೀತಿರ್ತೀವಿ. ನಮ್ಮಲ್ಲಿ ಕನ್ಫ್ಯೂಷನ್ ಭಾಳ ಅದ ರೀ. ಏನ್ ಕನ್ಫ್ಯೂಷನ್ ಭಾಳ ಅದಪ್ಪ ಅಂತಾರೆ, ಕೆಲವೊಂದಿಷ್ಟು ಜನ ಪತ್ರ ಬರಿಬೇಕಾದಾಗ ಇಂದ ಈಚೆಗಡೆ ಬರೀತಾರ್ರಿ, ಇನ್ನು ಕೆಲವೊಂದಿಷ್ಟು ಜನ ಇಂದನೂ ಈ ಕಡೆ ಬರೀತಾರ, ಗೇನು ಈ ಕಡೆ ಬರೀತಾರ. ಇದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇಂದ ಮತ್ತು ಗೆಗೆ, ಇಂದ ಮತ್ತು ಗೆ. ಇದನ್ನ ಪ್ರಾಮ ಮತ್ತು ಟು ಅಡ್ರೆಸ್ಗಳನ್ನ ಎರಡು ಒಂದ ಸೈಡ್ ಬರೀತಾರ್ರಿ. ಹಂಗ ಬರೆದ್ರು ಸರಿನಾ, ಇಂದ ಈ ಕಡೆ ಬರೆದು ಗೆ ಈ ಕಡೆ ಬರೆದ್ರು ಸರಿನಾ. ಆದ್ರ ನಿಮ್ಮ ಪರ್ಟಿಕ್ಯುಲರ್ ಏನ ಫಾರ್ಮ್ಯಾಟ್ ಇರ್ತತ್ಲ ಆ ಫಾರ್ಮ್ಯಾಟ್ ಒಳಗ ಎಲ್ಲಿ ಬರಿಬೇಕಾಗಿರ್ತತ್ಲ ಅಲ್ಲಿ ಇದನ್ನ ಬರ್ಕೊಂಡಷ್ಟು ಬಹಳ ಅನುಕೂಲ. ಇಲ್ಲಪ್ಪ ಅಂತಾರೆ ಏನಾಗ್ಬಿಡ್ತೈತ್ರಿ, ಫಸ್ಟ್ಗೆ ಮಿಸ್ಟೇಕ್ ಆಕತಿ. ಬಟ್ ಇಲ್ಲಿ ಅಡ್ರೆಸ್ ಬರೆಯುವಾಗ ಪರ್ಟಿಕ್ಯುಲರ್ ಆಗಿ ಬರಿಬೇಕ್ರಿ. ಹೆಂಗಪ್ಪ ಅಂತಾರ, ಈಗ ನಾ ಅಳಗವಾಡ್ಯಾಗ ಅದನಪ್ಪ ಅಂತ ಹೇಳಿ ಏನ್ ಮಾಡಿಬಿಡುದು, ನಮ್ಮ ಹೆಸರು ಬರೋದು ಮುಖಂ ಪೋಸ್ಟ್ ಅಳಗವಾಡಿ ತಾಲೂಕಾ ರಾಯಬಾಗ್ ಜಿಲ್ಲಾ ಬೆಳಗಾವಿ ಅಂತೇಳಿ ಹಾಕಂಗಿಲ್ಲ. ನಮ್ಮ ಹೆಸರು ಬರೆದ ನಂತರ ಏನಾಗ್ಬೇಕು ಅಂತಾರೆ, ನೀವು ಎಲ್ಲಿ ಬರ್ತಾರೆ ಲ್ಯಾಂಡ್ ಮಾರ್ಕ್ ಅನ್ನ ಬರೆದಿರ್ಬೇಕು.
ಲ್ಯಾಂಡ್ ಮಾರ್ಕ್ ಆದ ನಂತರ ನೀವು ಊರು ಬರ್ದಿರ್ಬೇಕು, ನಿಮ್ ಊರ್ ಆದ ನಂತರ ತಾಲೂಕು ಬರೀಬೇಕು, ಜಿಲ್ಲೆ ಬರೀಬೇಕು, ಹಾಗೆ ಪಿನ್ ಕೋಡ್ ನೀವು ಹಾಕ್ಬೇಕು. ಅಂದಾಗ ನೀವು ನಿಮ್ಮ ಮೆಚುರಿಟಿಯನ್ನ ಎದ್ದು ತೋರಿಸ್ತಲ್ಲ. ಜಾಬ್ ಅಪ್ಲಿಕೇಶನ್ ಬರೆಯುವಾಗ ಹಂಗ ಬರಿಬೇಕ್ರಿ. ಬಿಟ್ ನೀವು ಎಕ್ಸಾಮ್ಸ್ ಒಳಗೆ ಏನು ಪತ್ರ ಲೇಖನ ಬರೀತಿರ್ತಾರಲ್ಲ ಹಂಗ ಬರ್ದ್ರಪ್ಪ ಅಂದ್ರೆ ಜಾಬ್ ಅಪ್ಲಿಕೇಶನ್ ಏನಾಗಿಲ್ಲ, ಅದಕ್ಕೆ ಪತ್ರ ಲೇಖನ ಅಂತಾರ. ಅಲ್ಲಿ ನಿಮ್ಮದ ಫಸ್ಟ್ಗೆ ಏನೋ ಇಂಟರ್ವ್ಯೂ ತಗೋಕ್ಕಿಂತ ಮುಂಚೆನ ಅಪ್ಲಿಕೇಶನ್ ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ತಾರೆ. ಇದು ಒಂದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಎರಡನೇ ಸ್ಟೆಪ್ ಏನ್ ಹೇಳ್ತದ, ರೈಟ್ ದ ಎಂಪ್ಲಾಯರ್ ಅಡ್ರೆಸ್ ಆರ್ ನೇಮ್, ಡೆಸಿಗ್ನೇಷನ್ ಅಂಡ್ ಅಡ್ರೆಸ್ ಆಫ್ ದ ಕಂಪ್ನಿ ಆರ್ ಇನ್ಸ್ಟಿಟ್ಯೂಷನ್. ಇಲ್ಲಿ ನೋಡ್ರಿ, ನೀವು ಯಾರಿಗೆ ಬರೆಯಾಕತ್ತಾರೆ ಅನ್ನೋದು ಪರ್ಫೆಕ್ಟ್ ಗೊತ್ತಿರ್ಬೇಕು ನಿಮಗೆ. ಯಾವ ಕಂಪ್ನಿ ಕಾಲ್ ಮಾಡೈತಿ, ಆ ಕಂಪ್ನಿ ಕಾಲ್ ಯಾವ ಕಂಪ್ನಿ ಕಾಲ್ ಮಾಡೈತ್ಲ, ಅಥವಾ ಯಾವ ಬ್ಯಾಂಕ್ ಕಾಲ್ ಮಾಡೈತಿ, ಅಥವಾ ಯಾವ್ದೋ ಒಂದು ಸಂಘದೊಳಗೆ ಹೋಗ್ತಿರ್ತೀರಿ ಅದು ಕಾಲ್ ಮಾಡಿರ್ತದ, ಇನ್ಯಾವುದೋ ಸಂಸ್ಥೆ ಒಳಗೆ ಹೋಗಿರ್ತೀರಿ. ಆ ಸಂಸ್ಥೆ ಒಳಗೆ ಯಾರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋರ್ದಾರ, ಯಾರು ನಿಮಗೆ ಇಂಟರ್ವ್ಯೂ ಮಾಡೋರ್ದಾರ, ಅವ್ರ ಅಡ್ರೆಸ್ಗಳನ್ನ ನಾವ್ ಏನ್ ಮಾಡಿರ್ಬೇಕು, ಕರೆಕ್ಟ್ ಆಗಿ ಬರೆದಿರ್ಬೇಕು. ಅವರನ್ನ ಮೆನ್ಷನ್ ಮಾಡ್ಬೇಕು. ಅವ್ರನ್ನ ಮೆನ್ಷನ್ ಮಾಡ್ರಿ. ಕೆಳಗೆ ಏನ್ ಮಾಡ್ರಿ, ಅವ್ರ ಡೆಸಿಗ್ನೇಷನ್ ಮೆನ್ಷನ್ ಮಾಡ್ರಿ. ಉದಾಹರಣೆಗೆ ನೀವು ಈಗ ಒಂದು ಶಾಲೆಗೆ ಇಂಗ್ಲಿಷ್ ಟೀಚರ್ ಆಗಿ ಅಪ್ಲಿಕೇಶನ್ ಹಾಕತ್ತ ತಿಳ್ಕೊರಿ, ಇಂಗ್ಲಿಷ್ ಟೀಚರ್ ಆಗಿ. ಆಗ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಕ್ಕಂಥವ್ರು ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ತಾರ. ಅವ್ರನ್ನ ಏನ್ ಮಾಡ್ತಾರಪ್ಪ ಅಂತಾರ, ಇಲ್ಲಿ ಬರೀತೀರಿ ಏನಂತ ಹೇಳಿ, ದ ಪ್ರೆಸಿಡೆಂಟ್ ಆಫ್ ಡ್ಯಾಶ್ 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 ಸ್ಕೂಲ್. ಆಮೇಲೆ ಅದು ಇರ್ತಕ್ಕಂಥ ಜಾಗ, ಅದ್ರ ಪೂರ್ಣವಾಗಿರ್ತಕ್ಕಂಥ ಅಡ್ರೆಸ್ ಅನ್ನ ಬರಿತೀರಿ. ಇದು ಎರಡನೇ ನಿಯಮ. ಇದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಅದಾವ. ಅದಾದ ನಂತರ ಮೂರನೇದು ಏನ್ ಮಾಡ್ಬೇಕು, ಮೂರನೇ ಹಂತ ಏನ್ ಹೇಳ್ತದ ನಮ್ಮದ, ಮೂರನೇ ಹಂತ ಏನ್ ಹೇಳ್ತದಪ್ಪ ಅಂತಾರ, ಆಡ್ ಅ ಸಬ್ಜೆಕ್ಟ್ ಕ್ಲಿಯರ್ಲಿ ಮೆನ್ಷನ್ ದ ಪರ್ಪಸ್. ಎಕ್ಸಾಂಪಲ್ ಹೆಂಗಪ್ಪ ಅಂತಾರ, ಹೆಂಗ ಬರ್ದಿರ್ಬೇಕು ಅಂತಾರ, ನಾವು ಅಪ್ಲಿಕೇಶನ್ ಯಾವ ಪೋಸ್ಟಿಗೆ ಕರ್ದಾರಲ್ಲ, ಯಾವ ಪೋಸ್ಟಿಗೆ ಕರ್ದಾರಲ್ಲ, ನಾ ಇಲ್ಲಿ ಇಂಗ್ಲಿಷ್ ಟೀಚರ್ ಅದನ್ನ ಅಂದ್ರೆ ಇಂಗ್ಲಿಷ್ ಟೀಚರ್ ಹಾಕೊಂಡೇನಿ, ಅದನ್ನ ನೀವು ಏನ್ ಮಾಡ್ಬೇಕು ಅಂತಾರ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕ್ರಿ. ನಿಮ್ಗೆ ಯಾವ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕತ್ತಾರ, ಅಥವಾ ಸೇಲ್ಸ್ ಮ್ಯಾನ್ ಹಾಕ್ತಿರ್ತೀರಿ, ಸೂಪರ್ವೈಸರ್ ಹಾಕ್ತಿರ್ತೀರಿ, ಇಲ್ಲ ಡೆಪ್ಯೂಟಿ ಮ್ಯಾನೇಜರ್ ಹಾಕ್ತಿರ್ತೀರಿ, ಇಲ್ಲ ಮ್ಯಾನೇಜರ್ ಹಾಕ್ತಿರ್ತೀರಿ, ಇಲ್ಲ HR ಹೆಡ್ ಹಾಕ್ತಿರ್ತೀರಿ. ಅಲ್ಲಿ ಏನ್ ಮಾಡ್ಬೇಕು ಅಂತಾರ ಅದನ್ನ ಪರ್ಫೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು. ಸಬ್ಜೆಕ್ಟ್ ಅಂತ ಬರೋದು, ಸಬ್ಜೆಕ್ಟ್ ಮುಂದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಬರಿಬೇಕ್ರಿ. ಬಿಟ್ ಅಂದಾದುಂದಿ ಯಾವ್ದಾರ ಒಂದು ಅಪ್ಲಿಕೇಶನ್ ಬರ್ದವ್ರ ಇರ್ಲಿಕ್ಕ ಇದನ್ನ ಬರಿಲಿಕ್ಕೆ ಬರಂಗಿಲ್ಲ. ಮುಂದ ಇದನ್ನ ಮೆನ್ಷನ್ ಮಾಡುವಾಗ ನೀವು ಎಲ್ಲಿ ಯಾವ ಜಾಹೀರಾತದೊಳಗೆ ನೋಡಿರ್ತಿರ್ಲಿ ಅದನ್ನ, ಆ ಜಾಹೀರಾತದೊಳಗೆ ಹ್ಯಾಂಗೆ ನೋಡಿರ್ತೀರಿ ಆಸ್ ಇಟ್ ಈಸ್ ಬರಿಬೇಕ್ರಿ. ನಮ್ಮ ಕಲಾಕಾರಿ ತೋರ್ಸಕ್ ಹೋಗಲ್ಲ ಸಬ್ಜೆಕ್ಟ್ದೊಳಗೆ. ಸಬ್ಜೆಕ್ಟ್ ಕರೆಕ್ಟ್ ಬರೋದ್ರಪ್ಪ ಅಂತಾರ ಯಾರಿಗೆ ಹೋಗಿ ಮುಟ್ಬೇಕಾಗಿರ್ತಲ್ಲ ಅವ್ರಿಗೆ ಹೋಗಿ ಕರೆಕ್ಟ್ ಮುಟ್ತದ. ಇನ್ನು ನಾಲ್ಕನೇ ನಿಯಮ ಏನ್ ಹೇಳ್ತದ, ನಾಲ್ಕನೇ ನಿಯಮ ಏನ್ ಹೇಳ್ತದಪ್ಪ, ಯೂಸ್ ಪ್ರಾಪರ್ ಸೊಲ್ಯೂಷನ್. ಯಾವ್ದು ಏನಪ್ಪಾ ಅಂತಾರ, ಸಂಬೋಧನೆ ಮಾಡ್ಬೇಕಾದಾಗ ನೋಡ್ರಿ, ನಾವು ಸಣ್ಣ ಇರ್ತಾಗ ಪ್ರೈಮರಿ ಒಳಗ ಕಲಿಸ್ಯಾರ ನಮ್ ಟೀಚರ್ಸ್ ಎಲ್ಲರೂ ಸಂಬೋಧನೆಗಳನ್ನ ಹೆಂಗ್ ಮಾಡ್ಬೇಕು. ತಂದೆ ತೀರ್ಥರೂಪ ಅನ್ಬೇಕು, ಪರಮ ಪೂಜ್ಯ ಅಂತೇಳಿ ಗುರುಗಳಿಗೆ ಅನ್ಬೇಕು, ಗೆಳೆಯರಿಗೆ ನಲ್ಮೆ ಅಥವಾ ಪ್ರೀತಿ ಅನ್ಬೇಕು. ಹಂಗ ಇಂಗ್ಲಿಷ್ ಒಳಗೆ ನೀವು ಅಪ್ಲಿಕೇಶನ್ ಬರಿಬೇಕಾದಾಗ, ಈ ನೀವು ಜಾಬ್ ಅಪ್ಲಿಕೇಶನ್ ಬರಿಬೇಕಾದಾಗ ಹೆಚ್ಚಾಗಿ ನೀವು ಇವುಗಳನ್ನ ಬಳಸ್ಕೊಂಡ್ರೆ ಒಳ್ಳೇದು. ರೆಸ್ಪೆಕ್ಟೆಡ್, ಈ ಡಿಯರ್ ಸರ್ ಏನತ್ಲೆ ಇದನ್ನ ಐ ಥಿಂಕ್ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ರಿ. ಪ್ರೀತಿಯ ಅಂದಾಗ ಹೆಚ್ಚಾಗಿ ಯಾರು ಆಗ್ಲಿ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ಳೋರು ಏನ್ ಮಾಡ್ತಾರಪ್ಪ ಅಂತಾರ, ನೀವು ಅಪಾಯಿಂಟ್ಮೆಂಟ್ ಏನ್ ಲೆಟರ್ ಬರೀತಿರ್ತಿರ್ಲ, ಅವ್ರು ನಿಮ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಪ್ಪ ಅಂದ್ರೆ ರೆಸ್ಪೆಕ್ಟ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅವ್ರು ಬಯಸೋದೇನ ನೀವು ಅವ್ರಿಗೆ ಗೌರವ ಕೊಡ್ಲಿ ಅನ್ನೋದು ಬಯಸ್ತಿರ್ತಾರ. ನೀವು ಗೌರವ ಕೊಡ್ಲಿಲ್ಲಪ್ಪ ಅಂತಾರ ನಿಮ್ ಲೆಟರ್ದೊಳಗ ರೆಸ್ಪೆಕ್ಟೆಡ್ ಹೋಗಿ ಡಿಯರ್ ಅಂತ ಬರ್ತಂತೀರಿ ನೀವು, ಅದು ಹೆಚ್ಚಾಗಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನ್ ಮಾಡ್ರಿ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತಾನ ಹಾಕ್ರಿ. ಹೆಣ್ಮಕ್ಳಿದ್ರು ಮೇಡಮ್ ಹಾಕ್ರಿ, ಗಂಡ್ಮಕ್ಳಿದ್ರು ಸರ್ ಹಾಕ್ರಿ. ಇದು ಸಂಬೋಧನೆ ಮಾಡ್ಬೇಕಾದದ್ದು. ಇನ್ನ ಸಂಬೋಧನೆ ಆದ ನಂತರ ನೆಕ್ಸ್ಟ್ ಹಂತ ಯಾವುದು, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇಲ್ಲಿ ಸಂಬೋಧನೆ ಆದ ನಂತರ ನೀವು ಅಪ್ಲಿಕೇಶನ್ ಬರೆಯುವಾಗ ಫಸ್ಟಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಆಸ್ ಅಬೌವ್ ಮೆನ್ಷನ್ಡ್ ಇನ್ ಡ್ಯಾಶ್ 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 ಡ್ಯಾಶ್, ಇಂತಿಂತವನಾದ ನಾನು, ಎಂತ ಯಾವ ಅಪ್ಲಿಕೇಶನ್ಗೆ ನಾನು ಯಾವ ಜಾಬ್ಗೆ ಅಪ್ಲಿಕೇಶನ್ ಹಾಕತ್ನ ಅಂತಕ್ಕಂಥದ್ದನ್ನ ಅಲ್ಲಿ ನಾವು ಏನ್ ಮಾಡ್ಕೋಬೇಕು, ಇಂಟ್ರೊಡ್ಯೂಸ್ ಮಾಡ್ಬೇಕು. ನಿಮ್ಮ ಕಂಪ್ನಿ ಒಳಗೆ ಕರೆದಿರ್ತಕ್ಕಂಥ ಇಂಥ ಒಂದು ಉದ್ಯೋಗಕ್ಕಾಗಿ ನಾನು ಏನ್ ಮಾಡಕತ್ತೀನಿ, ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ನಾವು
ಹಾಕು. ಇಲ್ಲಿ ಜಾಬ್ ಅಪ್ಲಿಕೇಶನ್ಗೆ ಮತ್ತು ವ್ಯವಹಾರಿಕ ಪತ್ರಗಳಿಗೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಈ ನೆಕ್ಸ್ಟ್ ನಿಯಮ ಏನ್ ಹೇಳ್ತದೆ ನಮ್ದು 6ನೇ ನಿಯಮ, ಮೆನ್ಷನ್ ಯುವರ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್, ಇನ್ಕ್ಲೂಡ್ ರಿಲೆವೆಂಟ್ ಎಜುಕೇಶನ್ ಸ್ಕಿಲ್ಸ್, ಅಚೀವ್ಮೆಂಟ್ಸ್ ಅಂಡ್ ವರ್ಕ್ ಎಕ್ಸ್ಪೀರಿಯನ್ಸ್. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಜಾಬ್ ಅಪ್ಲಿಕೇಶನ್. ಇಲ್ಲಿ ಏನಪ್ಪಾ ಅಂತಾರ, ಜಾಬ್ ಅಪ್ಲಿಕೇಶನ್ ಒಳಗ ನೀವು ಹೆಚ್ಚಾಗಿ ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಇದ್ರ ಮ್ಯಾಗ. ಯಾಕೆ ಹೇಳ್ತೀನಿ ಕೇಳಿ, ಅಲ್ಲಿ ಯಾವ ಪೋಸ್ಟಿಗೆ ಕರ್ದಾರಲ್ಲ ಆ ಪೋಸ್ಟಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಿಮ್ಮಲ್ಲಿ ಏನೈತಿ. ಡಿಗ್ರಿ ಕರ್ತಾರೋ, ಡಿಗ್ರಿ ಮ್ಯಾಗ ಕರ್ದಿದ್ರ ಡಿಗ್ರಿ ಮುಗಿಸ್ಯಾರೇನು, ಆ ಡಿಗ್ರಿ ಮುಗಿಸ್ಯಾರ ಬಿ ಹೆಂಗೆ ಮುಗಿಸ್ಯಾರ ಅನ್ನೋದು ಇಂಪಾರ್ಟೆಂಟ್ ರೀ. ಅವರು ಇಲ್ಲ ಬಿ ಎ ಮ್ಯಾಗ ಕರ್ದಾರ್ತಾಳೆ, ಬಿ ಎ 55 ಮಾಡಿ ಬಿ ಎ ಪಾಸ್ ಮಾಡ್ಕೊಂಡು ಹೇಳ್ತಾ ಬೀಳ್ತಾ ಪಾಸ್ ಮಾಡ್ಕೊಂಡು ಬಂದು ನಾವು ಹಾಕಿದೀಪ ಅಂತಾರೆ, ಯಾರು ತಗೋತಾರ್ರಿ? ಯಾರು ತಗೊಳಂಗಿಲ್ಲ. ಆಮೇಲೆ ಮುಂದೆ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್, ಆ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ದು ಎಕ್ಸ್ಪೀರಿಯನ್ಸ್ ಏನತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು. ನಾ ಇಂಗ್ಲಿಷ್ ಟೀಚರ್ ಹಾಕುವಾಗ ನಾ ಇಂತಿಂಥ ಶಾಲೆ ಒಳಗ 3 ವರ್ಷ 2 ವರ್ಷ ಅಥವಾ 4 ವರ್ಷ 5 ವರ್ಷ ಹಾಕಿ ಎಕ್ಸ್ಪೀರಿಯನ್ಸ್ ಐತಿ ನನಗ, ಕಲ್ಸೇನಿ. ಆ ಕಲ್ಸೂತ್ರೊಳಗ ನಾ ಏನೆಲ್ಲಾ ಮಾಡಿ ಕಲಿಸಬಲ್ಲೆ, ನನ್ನ ಹತ್ತಕ್ಕೆ ಏನೆಲ್ಲಾ ಸ್ಕಿಲ್ಸ್ ಅದಾವ, ನಾ ಏನೆಲ್ಲಾ ಮಾಡಿ ಕಲಿಸಬಲ್ಲೆ, ಅದಕ್ಕೆ ತಕ್ಕಂತೆ ನಾ ಎಜುಕೇಶನ್ ಏನು ಪಡ್ದನಿ. ಸೊ ಬಿ ಎ ಮುಗಿಸ್ಯಾರ, ಬಿ ಎ ಆಪ್ಷನಲ್ ಇಂಗ್ಲಿಷ್ ತಗೊಂಡು ಬಿ ಎ ಮುಗಿಸೋದು ಕಾಮನ್ ಆಗಿ ಎಲ್ಲರೂ ಮುಗಿಸ್ತಾರೆ. ಬಿ ಎಡ್ ಮುಗಿಸೋದು ಕಾಮನ್ ಆಗಿ ಎಲ್ಲರೂ ಮುಗಿಸ್ತಾರೆ. ಈ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೋಸ್ಕರ ಮತ್ ನೀ ಎಕ್ಸ್ಟರ್ನಲ್ ಆಗಿ ಏನ್ ಕಲ್ತದಿ, ಸ್ಕಿಲ್ ಅಂತಾವ್ ಏನದಾವ ನೀವು, ಆ ಸ್ಕಿಲ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರ್ಬೇಕು. ಆಮೇಲೆ 3 ರಿಂದ 4 ವರ್ಷ ನೀನ್ ಏನ್ ಎಕ್ಸ್ಪೀರಿಯನ್ಸ್ ಅತ್ಲ, ಆ ಎಕ್ಸ್ಪೀರಿಯನ್ಸ್ ಒಳಗ ನೀ ಏನ್ ಅಚೀವ್ಮೆಂಟ್ ಮಾಡಿದಿ, ನಿನ್ನ ಪರ್ಟಿಕ್ಯುಲರ್ ಒಂದು ಏರಿಯಾದೊಳಗ ನಿನ್ನೊಂದು ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರದೊಳಗ ನೀ ಏನ್ ಮಾಡಿದಿ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ಮಾಡ್ಲಿಲ್ಲಪ್ಪ ಅಂತ ಏನಾಕತಿ, ನಿನ್ನ ಬಗ್ಗೆ ನೀ ಅವ್ರಿಗೆ ಇಂಪ್ರೆಷನ್ ಮೂಡಿಸ್ಲಿಕ್ಕೆ ಆಗುವುದಿಲ್ಲ. ಲಾಸ್ಟ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಹೆಂಗ್ ಬರಿಬೇಕು ಅಂತಂದ್ರೆ, ನೋಡ್ರಿ ನೀವು 3-4 ವರ್ಷ ಎಕ್ಸ್ಪೀರಿಯನ್ಸ್ ಆಗೈತೆ ಅಂತ ಬರ್ದಾರಿಲ್ಲಿ. 4 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರ ಯಾವುದೋ ಒಂದು ಅತ್ಯುನ್ನತ ಒಂದು ಸಂಸ್ಥೆ ಹೆಸರು ಬರ್ದಿರ್ತೀರಿ ನೀವು. ಸಂಸ್ಥೆ ಹೆಸರು ಬರ್ದಾಗ ಈ ವ್ಯಕ್ತಿ ಏನ್ ನೀವು ಅದಲ್ಲ, ಇವ್ ಈಗ ನಿಮ್ ಲೆಟರ್ ಓದ್ತಿರ್ತಕ್ಕಂಥ ವ್ಯಕ್ತಿನ ತಲೆಯಾಗ ಏನ್ ಬರ್ದಪ್ಪ ಅಂತಾರೆ, ಇಂಥ ಒಂದು ಸಂಸ್ಥೆ ಯಾಕೆ ಬಿಟ್ಟು ಬಂದಿವ, ಪ್ರತಿಷ್ಠಿತ ಸಂಸ್ಥೆ ಒಳಗಿದ್ದಾಗ ಅದನ್ನ ಯಾಕೆ ಬಿಟ್ಟು ಬಂದ ಅಂತಕ್ಕಂಥದ್ದು. ಇಲ್ಲಿ ನೀವು ನಿಮ್ಮ ವೈಯಕ್ತಿಕ ಕಾರಣಗಳನ್ನ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಇಲ್ಲಿ ಬಿಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಆಗ ಬಿಟ್ಟು ಏನ್ ಬಂದಿರ್ತಿರ್ಲಿ ನೀವು, ಅಲ್ಲಿ ವೈಯಕ್ತಿಕ ಕಾರಣ ಯಾವಾಗೂ ಬರಂಗಿಲ್ಲ. ಏನು ಬರಿಬೇಕು ಅಂತಾರ, ನಾ ಇದಕ್ಕಿಂತನೂ ಹೆಚ್ಚಿನದನ್ನ ಮಾಡ್ಲಿಕ್ಕೆ ನಿಮ್ಮ ಸಂಸ್ಥೆ ಒಳಗೆ ನನಗೆ ಅವಕಾಶ ಇರೋದ್ರಿಂದ ನಾ ನಿಮ್ಮ ಸಂಸ್ಥೆಗೆ ಬರಕ್ಕೆ ಇಚ್ಛೆ ಪಡಾಕತ್ತೇನೆ ಅಂತ ಬರಿಬೇಕು ಹೊರತು, ಆ ಶಾಲ್ಯಾಗ ಹೆಂಗಿತ್ತು ಅದಕ್ಕೆ ಅದನ್ನ ಬಿಟ್ಟು ಬರಾಕತ್ತೇನೆ ಅನ್ನತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಏನ್ ಮಾಡಂಗಿಲ್ಲ, ನೆಗೆಟಿವಿಟಿ ಒಟ್ಟ ಇರಬಾರ್ದು ನೋಡ್ರಿ ಎದ್ರೊಳಗ, ನಿಮ್ ಜಾಬ್ ಅಪ್ಲಿಕೇಶನ್ ಒಳಗ. ಅದನ್ನ ಬಿಟ್ಟು ಬನ್ನಿ, ಅಲ್ಲಿ ಹೋಗಿದ್ನಿ ಇಲ್ಲಿ ಮಾಡಿದ್ನಿ, ಏನು ಒಣ ಹೊಸಬ್ರಿ ಏನು ಮಾಡಂಗಿಲ್ರಿ. ಸಿಂಪಲ್ ಆಗಿ ಚಂದಂಗೆ ಅಷ್ಟ ಏನ್ ಬೇಕದ್ ನಟ ಬರಿಬೇಕು. ಇದನ್ನ ಬರದ್ರಪ್ಪ ಅಂತಾರೆ, ಇದನ್ನ ಎಲ್ಲಾರ ಸಕ್ಸಸ್ಫುಲಿ ನೀವು ಬರದ್ರಂದ್ರೆ ಇಂಟರ್ವ್ಯೂ ಅಂತೂ ಪಕ್ಕ. ಇಂಟರ್ವ್ಯೂದಾಗ ನಿಮ್ಮನ್ನ ಏನ್ ಇಂಟರ್ವ್ಯೂ ಮಾಡ್ತಾರಲ್ಲ ಅವ್ರ ಮೇಲೆ ಬಿಟ್ಟಿದ್ರಿ, ಆಮೇಲೆ ನೀವೇನ್ ಹೇಳ್ತಾರಿ ಅದ್ರ ಮೇಲೆ ಬಿಟ್ಟಿದ್ರಿ. ಇನ್ನ ಇದನ್ನೆಲ್ಲ ಹೇಳ್ತಾರಿ ನೀವು, ನಿಮ್ದು ಅಚೀವ್ಮೆಂಟ್ ಏನ್ ಮಾಡಿರಿ, ಏನ್ ಬಿಟ್ಟಾರಿ, ಇದನ್ನೆಲ್ಲ. ಅದಾದ ನಂತರ ನೆಕ್ಸ್ಟ್ ಪಾರ್ಟ್ ಅದ ಸಬ್ಜೆಕ್ಟ್ ಒಳಗೆ ಏನಪ್ಪಾ ಅಂದ್ರೆ ನೀವು ಏನ್ ಮೇನ್ ಬಾಡಿ ಒಳಗೆ ಬರೀತಿರ್ತಾರಲ್ಲ, ಲೆಟರ್ ಬಾಡಿ ಒಳಗ, ಅಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಾರೆ, ನೀವು ರಿಕ್ವೆಸ್ಟ್ ಹೆಂಗ್ ಮಾಡ್ಕೋತೀರಿ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಿಮಗ ಏನ ನೌಕರಿ ಕೊಡೋನಲ್ಲ ಅವಂಗ ರಿಕ್ವೆಸ್ಟ್ ಹೆಂಗ್ ಮಾಡ್ಕೋತೀರಿ, ಪೊಲೈಟ್ಲಿ ಆಸ್ಕ್, ನಮ್ರತೆಯಿಂದ ಕೇಳ್ಕೊಳ್ಬೇಕು, ಬಹಳ ವಿನಮ್ರತೆಯಿಂದ ಕೇಳ್ಕೊಳ್ಬೇಕು. ಅವನನ್ನ ಅದನ್ನ ಓದಿದಪ್ಪ ಅಂದ್ರೆ ನಿಮ್ ವರ್ಡ್ ಹೆಂಗಿರ್ಬೇಕಪ್ಪ ಅಂದ್ರೆ, ಎಷ್ಟು ವಿನಮ್ರತೆಯಿಂದ ಕೇಳ್ಕೊಳಕತ್ತ ನೀವು, ರಿಕ್ವೆಸ್ಟ್ ಎಷ್ಟು ಚಂದ ಮಾಡ್ಕೊಳತಾನು ಅಂತಕ್ಕಂಥ ಶಬ್ದಗಳು ಅದ್ರೊಳಗೆ ಇರ್ಬೇಕು. ನೀವು ಅಂದಾಗ ಮಾತ್ರ ಏನಾಕತ್ತಿಲಿ ಕೆಲಸ ಆಕತ್ತಿಲ್ಲಾರ ಕೆಲಸ ಆಗುದಿಲ್ಲ. ಜೊತೆಗೆ ಹೆಂಗ್ ಮೆನ್ಷನ್ ಮಾಡಿರ್ಬೇಕು, ಲಾಸ್ಟಿಗೆ ಒಂದು ನಿಮ್ಗೆ ಆದ್ರೆ ಇದ್ರೊಳಗೆ ಏನ್ ಮಾಡ್ಯಪ್ಪ ಅಂತಾರೆ, ಒಂದು ಲೆಟ್ರು ಹಾಕೇನ, ಆ ಲೆಟ್ರು ನಿಮ್ಗೆ ತೋರಿಸ್ತಾನೆ. ಬೇಕಾದ್ರೆ ನೀವು ಅದನ್ನ ಏನ್ ಮಾಡಕ್ರಿ, ನಿಮಗೆ ರೆಫರೆನ್ಸಿಗೆ ಬೇಕಾದ್ರೂ ಇಟ್ಕೋಬಹುದು. ಇನ್ನ ಮುಂದಿನ ಯಾವ್ದಪ್ಪ ಅಂತಾರೆ, 8ನೇ ಹಂತ,
ಅಪ್ಲಿಕೇಶನ್ ಅನ್ನ ಯಾದಕ್ಕಾಗಿ ಈಗ ನೋಡ್ರಿ ನೀವು ಅಪ್ಲಿಕೇಶನ್ ಹಾಕಿ ಬಿಟ್ರಿ ಅಲ್ಲಿಗೆ ನಿಮ್ಗೆ ತೆಗೆದು ಮುಗಿತಂತಲ್ಲ. ಅಪ್ಲಿಕೇಶನ್ ಇಂಟರ್ವ್ಯೂಗೆ ಹೋಗೋ ತಕ್ಕ ನಿಮ್ಗೆ ಅಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ಇದ್ರ ಜೊತೆಗೆ ರೆಸ್ಯೂಮ್ ಅನ್ನ ಏನ್ ಮಾಡ್ತೀರಿ, ಇದಕ್ಕೆ ಅಟ್ಯಾಚ್ ಮಾಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಮಾತ್ರ ನಿಮ್ ಕ್ವಾಲಿಫಿಕೇಶನ್ ಕೂಡ ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಯಾರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ ಅನ್ನೋದು ಪರ್ಫೆಕ್ಟ್ಲಿ ನಿಮ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು. ಅವ್ರ ಕಡೆನ ರಿಕ್ವೆಸ್ಟ್ ನಾವು ಮಾಡ್ಕೊಳ್ಬೇಕು. ಎದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳಿದ್ರಿ? ಡೈರೆಕ್ಟ್ ಕೆಲಸಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳಂಗಿಲ್ಲ. ನನ್ನನ್ನ ನೇರ ಸಂದರ್ಶನಕ್ಕೆ ನೀವೇನ್ ಮಾಡ್ಕೋಬೇಕು, ನನ್ನ ಸಂದರ್ಶನಕ್ಕಾಗಿ ನಾನು ಕರಿಬೇಕು ಅಂತಕ್ಕಂಥದ್ದು. ನಮ್ಮನ್ನ ಈಗೇನ ಇಂಟರ್ವ್ಯೂ ಕರಿತಾರಲ್ಲ, ಇಂಟರ್ವ್ಯೂ ಕರೀರಿ ಅಂತಕ್ಕಂಥದ್ದು ಮೊದಲು ಬೇಡಿಕೆ ಇಟ್ಕೋಬೇಕ್ರಿ. ಇಂಟರ್ವ್ಯೂ ಬಂದ ನಂತರ ನೀವು ಅಲ್ಲಿ ಹೋಗಿ ಇಂಪ್ರೆಸ್ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಾಗ ಇರ್ತದ. ಇನ್ನು ಇದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಾರ, ಕೊನೆಯ ಹಂತ ಲಾಸ್ಟ್ಗೆ ಇನ್ನೇನು ಮುಗ್ದದ್ ಬಿಡಪ್ಪ ಅಂತ ಹೇಳಿ ಏನ್ ಮಾಡಂಗಿಲ್ಲ, ಎತ್ತರಿ ಲಾಸ್ಟ್ಗೆ ಎಂಡ್ ಮಾಡಂಗಿಲ್ಲ. ಯೂಸ್ ಆಫ್ ಫಾರ್ಮಲ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಸ್ ಹೆಂಗಪ್ಪ ಅಂದ್ರೆ ಲಾಸ್ಟ್ಗೆ ಭಾಳ ಚಂದ ಸ್ಟೇಟ್ಮೆಂಟ್ ನಾವು ಎಂಡ್ ಮಾಡ್ಬೇಕು. ಯುವರ್ಸ್ ಫೇತ್ಫುಲಿ ಅಂದ್ರೆ ಈಗ ಆಲ್ರೆಡಿ ನೀವೇನೋ ಅವ್ರಲ್ಲಿ ದಗದ ಮಾಡ್ಯಾರ ಸರ, ಅವ್ರಲ್ಲಿ ಏನೇ ಕೆಲಸ ಮಾಡಿದ್ರು ನಾವು ಅವ್ನ ಪ್ರಾಮಾಣಿಕತೆ ಅಂತ ಹೆಂಗ್ ಬರೀದ್ರಿ? ರೆಸ್ಪೆಕ್ಟ್ಫುಲಿನೂ ಅನ್ಬೋದು, ಫೇತ್ಫುಲಿ ಏನಂದ್ರಲ್ಲ ರೆಸ್ಪೆಕ್ಟ್ಫುಲಿನೂ ಅನ್ಬೋದು. ಅಂದ್ ಏನ್ ಮಾಡ್ರಿ, ನೀವೇನ್ ಮಾಡ್ಬೇರಿ, ಯುವರ್ ಒಬಿಡಿಯಂಟ್ ಅನ್ಬೋದು. ಅಂದ್ ಏನ್ ಮಾಡ್ರಿ, ಕಂಪ್ಲೀಟ್ ಮಾಡ್ರಿ. ಕಂಪ್ಲೀಟ್ ಮಾಡಿದ ನಂತರ ಈಚೆಗೆ ಡೇಟ್ ಹಾಕ್ತಿರಿ, ಈಚೆಗಡೆ ಸೈ ಮಾಡ್ತೀರಿ. ಅದೆಲ್ಲ ಅಂತೂ ಗೊತ್ತಿದ್ದೈತಿ. ಅದಕ್ಕೆ ಅದನ್ನ 10ನೇದನ್ನ ಮಾಡ್ಲಿಲ್ಲ. ಈಗ ಒಂದು ನಿಮಗೋಸ್ಕರ ಏನಾಗೈತಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ ಇಲ್ಲಿ ಏನ್ ಮಾಡೇನಿ, ಹಾಕೇನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ಕೋರಪ್ಪ ಅಂತಾರ, ಇದನ್ನ ಸಿಂಪಲ್ ಆಗಿ ಏನೇನ್ ಮಾಡ್ಕೋಬೇಕು ಅನ್ನೋದು ನೆನ್ಪಿಟ್ಕೋಬೇಕಾಗಿತ್ತಂದ್ರ ಇದ್ ನಾವ್ ನೋಡ್ಕೊಂಡ್ಬಿಡ್ರಿ. ಏನಪ್ಪಾ ಅಂದ್ರೆ ಏನೆಲ್ಲ ಮಾಡ್ಬೇಕು ಜಾಬ್ ಅಪ್ಲಿಕೇಶನ್ ಬರಿಬೇಕಾದಾಗ. ಈಸಿ ಫಾರ್ಮುಲಾ ಇದೆ. ಮೊದಲು ಏನ್ ಮಾಡ್ಕೋಬೇಕು, ನಾವು ಅಡ್ರೆಸ್ ಕರೆಕ್ಟ್ ಹಾಕ್ಬೇಕಾ, ಯಾವ್ದಾವ್ದು ಎಲ್ಲೆಲ್ಲಿ ಹಾಕಬೇಕು ನಾವು. ಅದಾದ ನಂತರ ಡೇಟ್, ಅದಾದ ನಂತರ ಎಂಪ್ಲಾಯರ್ ನೇಮ್, ಅದಾಗಿಂದ ಸಬ್ಜೆಕ್ಟ್ ಆಗಿಂದ ಸೊಲ್ಯೂಷನ್ ಆಗಿಂದ ಇಂಟ್ರೊಡಕ್ಷನ್ ನಿಮ್ಮದು. ಅದಾದ ನಂತರ ಕ್ವಾಲಿಫಿಕೇಶನ್ ಆಗಿಂದ ಎಕ್ಸ್ಪೀರಿಯನ್ಸ್ ಆಗಿಂದ ಸೂಟೆಬಿಲಿಟಿ, ನೀವು ಅದಕ್ಕೆ ಆ ಪೋಸ್ಟಿಗೆ ಎಷ್ಟು ಸೂಟ್ ಅದರಿ ಅನ್ನೋದನ್ನ ನೀವು ಇಲ್ಲಿ ಹೇಳ್ಬೇಕು. ಅದಾದ ನಂತರ ಇಂಟರ್ವ್ಯೂಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ನಿಮ್ದು ಹೆಂಗಿರ್ಬೇಕು, ಅಗದಿ ಪೊಲೈಟ್ ಆಗಿರ್ತಕ್ಕಂಥ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಇರ್ಬೇಕು. ಇಟ್ಟು ಮಾಡಿದ್ರಪ್ಪ ಅಂತಾರ ನಿಮ್ಮ ಜಾಬ್ ಅಪ್ಲಿಕೇಶನ್ ಮುಗಿತ್ತು. ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ನಾ ಇಲ್ಲಿ ನಿಮ್ಗೆ ಏನ್ ಮಾಡೇನಿ ಕೊಟ್ಟ. ನೀವು ಏನ್ ಅಪ್ಲಿಕೇಶನ್ ಐತಿ ಇಲ್ಲಿ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿ ಬರ್ದನ್ರ. ನಾ ಈಗ ಬಿಡಿಸ್ಬಿಡಿ ಅವಶ್ಯಕತೆ ಇಲ್ಲ ನೀವು, ಯಾಕ ಗೊತ್ತಾಗ್ಲಿ ಅಂತಕ್ಕಂಥದ್ದು. ನೋಡ್ರಿ, ಫಸ್ಟ್ಗೆ ಏನಾಗೈತಿ, ನೇಮ್. ಇಲ್ಲಿ ನನ್ನ ಹೆಸರು ಬರಿಬೇಕಾಗಿತ್ತು, ಯುವರ್ ನೇಮ್ ಅಂತ ಹಾಕೇನಿ, ನಿಮ್ಮ ಹೆಸರು ಬರ್ಕೋರಿ. ಅದಾದ ನಂತರ ನಮ್ಮ ಅಡ್ರೆಸ್ ಪರ್ಟಿಕ್ಯುಲರ್ ಹೆಂಗ್ ಬರಿಬೇಕು ಅನ್ನೋದು ಹಂಗೆ ಹೆಸರು ಬರೀರಿ. ಅದಾದ ನಂತರ ಪ್ಲೇಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ಅದ್ರ ಕೆಳಗೆ ಡೇಟ್ ಅನ್ನ ಮೆನ್ಷನ್ ಮಾಡ್ಕೋರಿ, ಯಾವ ಡೇಟ್ ನೀವು ಅದನ್ನ ಅಪ್ಲಿಕೇಶನ್ ಕಳ್ಸಾಕತ್ತೀರಿ. ಅದಾದ ನಂತರ ನಾ ಇಲ್ಲಿ ಏನ್ ಮಾಡೇನಿ, ಒಂದು ಪ್ರಿನ್ಸಿಪಾಲ್ಗೆ ಏನ್ ಮಾಡೇನಪ್ಪ ಅಂದ್ರೆ ಒಂದು ಲೆಟರ್ ಹಾಕೇನಿ. ಪ್ರಿನ್ಸಿಪಾಲ್ ಲೆಟರ್ಗೆ ದ ಪ್ರಿನ್ಸಿಪಾಲ್ KVS ಪ್ರೈವೇಟ್ ಸ್ಕೂಲ್ ಬೆಳಗಾವಿ ಕರ್ನಾಟಕ. ಇಲ್ಲಿ ಮುಗಿತ್ರಿ. ಇನ್ನು ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್. ನೋಡ್ರಿ ಏನೈತೆ ಅನ್ನೋದನ್ನ ಕರೆಕ್ಟ್ ಬರೆದು ಬಿಡೋದು ಅಷ್ಟೇ. ನನಗೆ ಅಪ್ಲಿಕೇಶನ್ ಯಾರಿಗೆ ಬರೆಯತ್ತೀನಿ, ಎದಕ್ಕೆ ಬರೆಯತ್ತೀನಿ, ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್ಗೆ ಬರೆಯಾಕತ್ತೀನಿ. ಅದಾದ ನಂತರ ಏನಪ್ಪ ಅಂದ್ರ ಮುಂದೆ ರೆಸ್ಪೆಕ್ಟೆಡ್ ಸರ್. ಯಾಕ್ರಿ, ಪ್ರಿನ್ಸಿಪಾಲ್ ಬರೆಯಾಕತ್ತೀನಿ. ಆಕೆ ಹೆಣ್ಮಗಳದಾಳ ಗಂಡು ಮಗಳ ಗೊತ್ತಿತ್ತಪ್ಪ ಅಂದ್ರೆ ಸರ್ ಅನ್ರಿ, ಇಲ್ಲ ಮೇಡಮ್ ಅನ್ರಿ. ಆಮೇಲೆ ಇದಾದ ನಂತರ ಇಂಟ್ರೊಡಕ್ಷನ್ ರೀ. ಐ ಆಮ್ ರೈಟಿಂಗ್ ಅಪ್ಲೈ ಫಾರ್ ದ ಪೋಸ್ಟ್ ಇಂಗ್ಲಿಷ್ ಟೀಚರ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್ ಅಂದ. ನೋಡ್ರಿ ಮುಂದೆ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ರಿಕ್ವೈರ್ಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಹ್ಯಾವ್ ಅ keen interest in English, teaching English to student. Next, ಇದಾಗಿಂದ ಏನ್ ಮಾಡ್ತೀವಪ್ಪ ಅಂತಾರ, ಐ ಹ್ಯಾವ್ ಪೊಸೆಸ್ಡ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನಾನು ಸ್ಕಿಲ್ಗಳನ್ನ ಹೇಳ್ಕೊತೀವಿ. ಅದಾದ ನಂತರ ಸ್ಟ್ರಾಂಗ್ ಇಂಗ್ಲಿಷ್ ಕಮಾಂಡ್ ಐತಿ, ವೊಕ್ಯಾಬ್ಲರಿ ಮುಗಿಸೇನಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮುಗಿಸೇನಿ. ಐ ಆಮ್ ಕಾನ್ಫಿಡೆಂಟ್ ಇನ್ ಪ್ರಿಪೇರಿಂಗ್ ಇಫೆಕ್ಟಿವ್ ಲೆಸನ್ಸ್ ಅಂಡ್ ಕ್ರಿಯೇಟಿಂಗ್ ಅ ಪಾಸಿಟಿವ್ ಲರ್ನಿಂಗ್ ಎನ್ವೈರ್ಮೆಂಟ್ ಫಾರ್ ಸ್ಟೂಡೆಂಟ್ಸ್. ಅಂದ್ರೆ ನನ್ನ ಸ್ಕಿಲ್ ಏನೇನದಾವ ಅನ್ನೋದನ್ನ ನಾ ಇಲ್ಲಿ ಏನ್ ಮಾಡೇನಿ, ಇಲ್ಲಿ
ನಂದು ಮುಖ್ಯವಾಗಿ ನಾ ಏನ್ ಬೇಕಾಗಿತ್ತು ಅದನ್ನ ಬರ್ಕೊಂಡ ನಂತರ ಲಾಸ್ಟಿಗೆ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ನಾವು ಹೆಂಗ್ ಕೊಡ್ಬೇಕು ಹೇಳ್ರಿ? ಐ ಆಮ್ ಆಲ್ಸೋ ವಿಲ್ಲಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಅಕಾಡೆಮಿಕ್ ಅಂಡ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಲಾಸ್ಟ್ಗೆ ಇಂಗ್ಲಿಷ್ ಅಷ್ಟ ಅಲ್ಲ, ನಾ ಏನ್ ಬರ್ದೇನಪ್ಪ ಅಂತಾರ, ನಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕೆ ನಾನು ಏನದೀನಿ, ಶಕ್ತನದೀನಿ ಅಂತ ಹೇಳಿ ನಂದ ಏನ್ ಮಾಡ್ತೀನಪ್ಪ ಅಂದ್ರೆ ನನ್ನ ಸ್ಕಿಲ್ಗಳ ಬಗ್ಗೆ ಹೇಳುವಾಗ ನಾನು ಮುಗಿಸ್ಕೊಂಡೀನಿ. ಆಮೇಲೆ ನೋಡ್ರಿ, ಐ ವುಡ್ ಬಿ ಗ್ರೇಟ್ಫುಲ್ ಇಫ್ ಯು ಕನ್ಸಿಡರ್ ಮೈ ಅಪ್ಲಿಕೇಶನ್ ಅಂಡ್ ಗಿವ್ ಮಿ ಆನ್ ಅಪಾರ್ಚುನಿಟಿ ಟು ಅಟೆಂಡ್ ಇಂಟರ್ವ್ಯೂ. ನೋಡ್ರಿ, ಇದೇ ಹೇಳಲೇ ನಿಮಗೆ ಡೈರೆಕ್ಟ್ ಕೆಲಸ ಕೊಡಿರ್ತ ಬರೆಯಂಗಿಲ್ರಿ. ನಾನು ನಿಮಗೆ ಬಹಳಷ್ಟು ಆಭಾರಿ ಹಾಕಣಿ. ಯಾಕೆ ಆಭಾರಿ ಹಾಕಣಪ್ಪ ಅಂತಾರೆ, ನನಗೆ ಸಪೋಸ್ ನೀವೇನಾದ್ರೂ ಸಂದರ್ಶನಕ್ಕೆ ಕರೆದ್ರಪ್ಪ ಅಂತಂದ್ರೆ ಅದೇ ನನಗೆ ಭಾಗ್ಯ. ನೀವು ಸಂದರ್ಶನಕ್ಕೆ ಕರೆದ್ರೆ ನಿಮ್ಮನ್ನ ಅಲ್ಲೇ ಒಂದು ಇಂಪ್ರೆಸ್ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು. ಮುಂದೆ ನೋಡ್ರಿ, ಐ ಅಶ್ಯೂರ್ ಯು ದ್ಯಾಟ್ ಇಫ್ ಸೆಲೆಕ್ಟೆಡ್ ಐ ವಿಲ್ ಡಿಸ್ಚಾರ್ಜ್ ಮೈ ಡ್ಯೂಟೀಸ್ ಸಿನ್ಸಿಯರ್ಲಿ ಅಂಡ್ ಎಫಿಸಿಯೆಂಟ್ಲಿ. ಸಪೋಸ್ ಎಲ್ಲರೇ ನೀವು ನನ್ನನ್ನು ಸೆಲೆಕ್ಟ್ ಮಾಡಿದ್ರಂದ್ರ ನಿಮಗೆ ಇಷ್ಟು ಮಾತ್ರ ಏನ್ ಮಾಡಬಲ್ಲೆ, ನಿಮ್ಮನ್ನ ಮಾತು ಕೊಡಬಲ್ಲೆ. ಏನಂತ ಮಾತು ಕೊಡಬಲ್ಲೆ? ನನ್ನ ಚಾರ್ಜ್ ಅನ್ನ ನನ್ನ ಕರ್ತವ್ಯಗಳನ್ನ ನಾನು ಸಿನ್ಸಿಯರ್ ಆಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನ ಭರವಸೆ ಕೊಟ್ಟು ಕೆಳಗೇನ್ ಬರಿತೀನಪ್ಪ ಅಂದ್ರೆ ನಾನು ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೈ ಅಪ್ಲಿಕೇಶನ್ ಅಂತ ಬರಿತೀನಿ. ಬರೀ ಥ್ಯಾಂಕ್ಫುಲಿ ಅಟ್ಟ ಬರೆಯಂಗಿಲ್ಲ. ಅಷ್ಟು ಬರ್ದ ನಂತರ ಯುವರ್ ಒಬಿಡಿಯಂಟ್ ಅಂತ ಹೇಳಿ ಬರ್ದೇನ್ರಿ. ಇಲ್ಲಿ ಯುವರ್ ಒಬಿಡಿಯಂಟ್ ಅಂತ ಬಡದು ಯುವರ್ ಫೇತ್ಫುಲಿ ಅಂತ ಬರೆದು ಯುವರ್ ನೇಮ್ ಹಾಕಿ ಕೆಳ ಸಹಿ ಮಾಡಿ ಕೊಟ್ರಪ್ಪ ಅಂತಾರ, ಇದು ನಿಮ್ಮ ಜಾಬ್ ಅಪ್ಲಿಕೇಶನ್ ರೆಡಿ. ಇದ ಬೇರೆ, ರೆಸ್ಯೂಮ್ ಬೇರೆ. ರೆಸ್ಯೂಮ್ ಮ್ಯಾಗ ಹಚ್ಚತಿರ್ತಕ್ಕಂಥ ಕವರ್ ಪೇಜ್ ಇದು, ಇದಕ್ಕೆ ಜಾಬ್ ಅಪ್ಲಿಕೇಶನ್ ಅಂತ ಕರಿತಾರ್ರಿ. ಅದೇನತ್ಲ, ಅದು ರೆಸ್ಯೂಮ್ ಅಂತ ಎಲ್ಲಿ ಬೇಕಾದ್ರೆ DTP ಸೆಂಟರ್ದಾಗ ನಾವು ನನ್ನೊಂದು ರೆಸ್ಯೂಮ್ ರೆಡಿ ಮಾಡಿ ಕೊಡೋದ, ರೆಸ್ಯೂಮ್ ರೆಡಿ ಮಾಡಿ ಕೊಡ್ತಾರ. ಅದನ್ನ ತಂದು ಇದಕ್ಕೆ ಅಟ್ಯಾಚ್ ಮಾಡ್ರಿ. ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನೆಲ್ಲ ಹಚ್ಚ್ರಿ. ಸರ್ಟಿಫಿಕೇಟ್ಗಳನ್ನ ಹಚ್ಚಿ ಏನ್ ಮಾಡ್ಕೋರಪ್ಪ ಅಂತಾರ, ನಿಮ್ಮ ಒಂದು ಜಾಬ್ ಅಪ್ಲಿಕೇಶನ್ ಅನ್ನ ಇಫೆಕ್ಟಿವ್ ಆಗಿ ಸಬ್ಮಿಟ್ ಮಾಡ್ರಿ ಅಂತ ಹೇಳ್ತಾ, ನಾವು ನಾನು ಏನಾಗಬೇಕಾಗಿತ್ತು, ಈಗ ನಾನು ಏನ್ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ನಾನು ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ ಮುನ್ನುಡಿಯನ್ನು ಹಾಕಬೇಕಾಗಿತ್ತು. ಆದ್ರೆ ಇದೊಂದು ಬಹಳ ದಿನಗಳಿಂದ ಬೇಕಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್, ಜಾಬ್ ಅಪ್ಲಿಕೇಶನ್ ಬಗ್ಗೆ 4-5 ಜನ ಕೇಳಿದ್ರೆ ಅದಕ್ಕೆ ನಾನು ಇವತ್ತು ಜಾಬ್ ಅಪ್ಲಿಕೇಶನ್ ಬಗ್ಗೆ ಹೇಳಿದ್ದೀನಿ. ಆದ್ರೂ ಇದ್ರಾಗ ಇನ್ನೂ ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತೆ. ಯಾವಾಗೂ ನೀವು ಏನ್ ಮಾಡ್ರಪ್ಪ ಅಂದ್ರೆ ಕಮೆಂಟ್ದೊಳಗೆ ಹಾಕ್ರಿ. ಇನ್ನು ಮುಂದಿನ ವಿಡಿಯೋದೊಳಗೆ ನಾವು ಏನ್ ಮಾಡೋಣಪ್ಪ ಅಂತಾರೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗಳು ಅಂದ್ರೆ ಡಿಗ್ರೀಸ್ ಬಗ್ಗೆ ನಾವ್ ಏನ್ ಮಾಡೋಣಪ್ಪ ಅಂತಾರೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರ್ರಿ. ಅಲ್ಲಿವರೆಗೆ ಈ ಒಂದು ನನ್ನ ತರಗತಿಯನ್ನ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಅಲ್ಲಿವರೆಗೆ ಗುಡ್ ಬೈ.